ಕರಡಿಯೊಂದು ಕೋರ್ಟ್ ಆವರಣಕ್ಕೆ ಬಂದಿರೋ ಘಟನೆ ಬಳ್ಳಾರಿ ಜಿಲ್ಲೆಯ ಸಂಡೂರಿನಲ್ಲಿ ನಡೆದಿದೆ. ತಡರಾತ್ರಿ ಆಹಾರಕ್ಕೆ ನಾಡಿಗೆ ಬಂದ ಕರಡಿ ಸಂಡೂರು ಪಟ್ಟಣದ ಒಳಗಡೆ ಇರುವ ಕೋರ್ಟ್ ಆವರಣದಲ್ಲಿ ಓಡಾಡಿದೆ. ಕೋರ್ಟ್ ಬಳಿ ಕರಡಿ ಕಂಡ ಜನ ಭಯಭೀತರಾಗಿದ್ರು. ಮತ್ತೆ ಕೆಲವರು ಕರಡಿಯನ್ನ ಓಡಿಸೋ ಪ್ರಯತ್ನ ಮಾಡಿದ್ದಾರೆ. ಆದ್ರೀಗ ಆ ಕರಡಿ ಕಾಡಿಗೆ ಹೋಗಿದ್ಯಾ ಅಥವಾ ಊರಲ್ಲೇ ಉಳಿದಿದ್ಯಾ ಅನ್ನೋ ಅನುಮಾನ ಶುರುವಾಗಿದೆ. ಆದ್ರಿಂದ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಕೂಡಲೇ ಪಟ್ಟಣಕ್ಕೆ ಬರ್ತಿರುವ ಕರಡಿಗಳನ್ನ ಸೆರೆ ಹಿಡಿಯುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಶಿವಮೊಗ್ಗದ ಕುಖ್ಯಾತ ರೌಡಿ ಹಂದಿ ಅಣ್ಣಿ ಕೊಲೆ ಪ್ರಕರಣದ ಎಲ್ಲಾ ಆರೋಪಿಗಳನ್ನ ಖುಲಾಸೆಗೊಳಿಸಿ ಶಿವಮೊಗ್ಗದ ಜಿಲ್ಲಾ ಪ್ರಧಾನ ಮತ್ತು ಸೆಷನ್ಸ್ ನ್ಯಾಯಾಲಯ ಆದೇಶಿಸಿದೆ. 2022ರಲ್ಲಿ ವಿನೋಬ ನಗರ ಸಮೀಪ ರೌಡಿ ಶೀಟರ್ ಹಂದಿ ಅಣ್ಣಿಯನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿದ್ದ ವಿನೋಬ ನಗರ ಠಾಣೆ ಪೊಲೀಸರು ಕಾರ್ತಿಕ್ ನಿತಿನ್ ಅಲಿಯಾಸ್ ಭಜರಂಗಿ, ಮದನ್ ರಾಜ್ ಚಂದನ್, ಫಾರೂಕ್ ಮಧುಸೂದನ್ ಕರಿಯಾ, ಮಧು ಕೆಎಸ್ ಆಂಜನೇಯ ಆರೋಪಿಗಳ ಅಂತ ಗುರುತಿಸಲಾಗಿತ್ತು. ಘಟನೆ ನಡೆದ ಬಳಿಕ ಆರೋಪಿಗಳು ಚಿಕ್ಕಮಗಳೂರು ಪೊಲೀಸರ ಮುಂದೆ ಶರಣಾಗಿ ಆ ನಂತರ ಶಿವಮೊಗ್ಗ ಪೊಲೀಸರ ಕಸ್ಟಡಿಗೆ ಬಂದಿದ್ರು. ತದನಂತರ ವಿಚಾರಣೆ ನಡೆಸಿ ಪೊಲೀಸರು ಜಿಲ್ಲಾ ಪ್ರಧಾನ ಮತ್ತು ಸೆಷನ್ಸ್ ನ್ಯಾಯಾಲಯದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಿದ್ರು. 2022ರ ಡಿಸೆಂಬರ್ 13ರಂದು ನ್ಯಾಯಾಲಯದಲ್ಲಿ ವಿಚಾರಣೆ ಆರಂಭವಾಗಿತ್ತು. ಕಳೆದ ಮಾರ್ಚ್ 17ರಂದು ಎಲ್ಲಾ ಸಾಕ್ಷಿಗಳ ವಿಚಾರಣೆ ಮುಗಿದು ಮಾರ್ಚ್ 22ರಂದು ಆರೋಪಿಗಳ ಹೇಳಿಕೆ ದಾಖಲಿಸಲಾಗಿತ್ತು. ಅಂತಿಮವಾಗಿ 2025 ಏಪ್ರಿಲ್ 1ರಂದು ವಾದ ವಿವಾದ ಆಲಿಸಿತ್ತು. ಇದೀಗ ತೀರ್ಪು ಹೊರಬಿದ್ದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.